ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿದ್ದಾರೆ ನಟ ದರ್ಶನ್. ವಿಚಾರಣೆ ವೇಳೆ ವಿಷ ಕೊಡಿ ಅಂತ ಕೇಳಿದ್ದಾರೆ ದರ್ಶನ್. ಕೋರ್ಟ್ನಿಂದ ಆದೇಶ ಮಾಡಿ ವಿಷ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ವಿಷ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ದರ್ಶನ್, ಎಷ್ಟು ಮಟ್ಟಿಗೆ ಬೇಸತ್ತು ಹೋಗಿದ್ದಾರೆ, ಬೇಜಾರನ್ನುವಂಥದ್ದು ಆವರಿಸಿದೆ. ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ. ಜೈಲಧಿಕಾರಿಗಳಿಗೆ ಸೂಚಿಸಿ ಸ್ವಲ್ಪ ವಿಷ ಕೊಡಿಸ್ಬಿಡಿ ಅಂತ ಕೇಳಿದ್ರು. ವಿಡಿಯೋ ಕಾನ್ಫರೆನ್ಸ್ ವೇಳೆ ಪಾಯ್ಸನ್ ಕೇಳಿರುವಂಥದ್ದು ದರ್ಶನ್. ಕೋರ್ಟ್ ಮೂಲಕ ಆದೇಶ ಮಾಡಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿ ಇದೆ ಇಲ್ಲಿ ಅಂತ ದರ್ಶನ್ ಹೇಳಿರುವಂಥದ್ದು. ಹಾಗೆಲ್ಲ ಆಗೋದಿಲ್ಲ, ಜೈಲರ್ಗೆ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ ಜಡ್ಜ್. ಇನ್ನು ಮೊನ್ನೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬನ್ನ ಕೇಳಿದ್ರು. ಸೂಕ್ತ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ, ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗಿದೆ. ಇಬ್ರು ಪೊಲೀಸ್ ಅಂತೂ ಯಾವಾಗಲೂ ಇದ್ದೇ ಇರ್ತಾರೆ, ಅಲ್ಲಿ ಮಾತಾಡ್ಲಿಕ್ಕೂ ಕೂಡ ಬಿಡೋದಿಲ್ಲ. ತಟ್ಟೆಯಲ್ಲಿ ಊಟ ತಂದು ಎಸಿತಾರೆ ಅಂತೆಲ್ಲ ಅವರ ಲಾಯರ್ಸ್ಗಳು ಹೇಳಿದ್ರು ದರ್ಶನ್ ಪರವಾಗಿ. ಏನಿದೆ ವಸ್ತುಸ್ಥಿತಿ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿರುವಂಥ ಲಾಯರ್ಗಳು ವಾದವನ್ನು ಮಾಡಿದ್ರು. ಇವತ್ತು ಆ ವಾದ ಪ್ರತಿವಾದ ಮುಂದುವರಿತಾ ನೋಡೋದಾದ್ರೆ ದರ್ಶನ್ ಎಷ್ಟು ಮಟ್ಟಿಗೆ ಕುಗ್ಗೋಗಿದ್ದಾರೆ ಅನ್ನುವಂಥದ್ದಕ್ಕೆ ಈ ಅವರು ಕೇಳಿರುವಂಥ ವಿಷ ಕೊಡಿ ಅಂತ ಹೇಳ್ತಾ ಇರುವಂಥದ್ದೇ ಸಾಕ್ಷಿಯಾಗಿದೆ. ವಿಚಾರಣೆ ವೇಳೆ ವಿಷ ಕೊಡಿ ಅಂತ ಕೇಳಿರುವಂಥದ್ದು ದರ್ಶನ್. ಕೋರ್ಟ್ನಿಂದ ಆದೇಶ ಮಾಡಿ ವಿಷ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಸಿ ನಡೀತಾ ಇತ್ತು ಇವತ್ತು. ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಪಾಯ್ಸನ್ ಕೊಡಿಸಿ ಅತ್ಲಾಗ ನನಗೆ ಅಂತ ಕೇಳಿದ. ಯಾಕಂದ್ರೆ ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ, ಜೈಲಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಸೊ ಅವ್ರಿಗೆ ಸೂಚನೆ ಕೊಟ್ಬಿಡಿ, ಅತ್ಲಾಗೆ ವಿಷ ಕೊಡಿಸ್ಬಿಡಿ. ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಪಾಯ್ಸನ್ ಕೇಳಿದ್ದಾರೆ ದರ್ಶನ್. ಕೋರ್ಟ್ ಮೂಲಕ ಆದೇಶ ಮಾಡಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಜೈಲಿನಲ್ಲಿ, ಹಾಗೆಲ್ಲ ಆಗೋದಿಲ್ಲ ಅಂತ ನಂತರ ಹೇಳಿರುವಂಥದ್ದು ಜಡ್ಜ್. ಜೈಲರ್ಗೆ ಸೂಚಿಸ್ತೇನೆ, ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಮೇನ್ ಆಗಿ ಹಾಸಿಗೆ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿಕೊಳ್ಳಲಾಗಿತ್ತು. ಮತ್ತೊಂದು ಕಡೆ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಇವತ್ತು ಡಿಸೈಡ್ ಆಗುತ್ತೆ. ಇದೇ ಸಂದರ್ಭದಲ್ಲಿ ನನಗೆ ಮಾನಸಿಕವಾಗಿ ತುಂಬಾ ಕಷ್ಟ ಆಗ್ತಾ ಇದೆ, ನರಳಾಡುವಂಥ ಪರಿಸ್ಥಿತಿ ಇದೆ, ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಅದರ ಜೊತೆಗೆ ವಿಷ ಕೊಟ್ಬಿಡಿ ಅತ್ಲಾಗೆ, ನನ್ಗೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು ನೋಡಿ, ಇವರ ಜಾಮೀನನ್ನ ರದ್ದು ಮಾಡಿ ಪ್ರಮುಖವಾಗಿ ಸಾಮಾನ್ಯ ಕೈದಿಗಳ ರೀತಿಯಲ್ಲೇ ಟ್ರೀಟ್ ಮಾಡಬೇಕು, ಯಾವುದೇ ರಾಜಾತಿಥ್ಯ ಇಲ್ಲ, ಯಾವುದೇ VIP ಫೆಸಿಲಿಟಿ ಇಲ್ಲ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಏನಾದರೂ ಕೊಟ್ಟಿದ್ದೇ ಆದರೆ ಕ್ರಮವನ್ನ ಕೈಗೊಳ್ತೀವಿ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ಸ್ನಲ್ಲಿ ಮೆನ್ಷನ್ ಮಾಡಿತ್ತು. ಸೊ ಹೀಗಾಗಿ ಈ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ಗೆ ಯಾವುದೇ VIP ಟ್ರೀಟ್ಮೆಂಟ್ ಇಲ್ಲ. ಕಳೆದ ಬಾರಿ ರಾಜ್ಯಾತಿಥ್ಯ ಇತ್ತು, ಕೇಳಿದ್ದೆಲ್ಲವೂ ಕೂಡ ಸಿಗ್ತಾ ಇತ್ತು, ಜೈಲಧಿಕಾರಿಗಳು ಕೂಡ ಕೊಟ್ಟಿದ್ರು. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ ಆದೇಶ ಸ್ಟ್ರಿಕ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ನಮ್ಮ ಮೇಲೆ ಕ್ರಮ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಇನ್ನಷ್ಟು ಕಠಿಣವಾಗಿ ದರ್ಶನ್ ಅನ್ನ ನೋಡ್ಕೊಳ್ಳಾಗ್ತಾ ಇದೆ. ಅಲ್ಲಿ ಯಾವುದೇ ಎಕ್ಸ್ಟ್ರಾ ಫೆಸಿಲಿಟೀಸ್ ಅನ್ನ ಕೊಟ್ಟಿಲ್ಲ. ದರ್ಶನ್ ಬೆನ್ನೋವಿದೆ, ಇಲ್ಲಿ ಮಲ್ಗಕ್ಕೆ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಸೊ ಹೀಗಾಗಿ ಹಾಸಿಗೆ ಮತ್ತು ದಿಂಬಿನ ವ್ಯವಸ್ಥೆ ಬೇಕು ಅಂತ ಕೇಳಿದ್ರು. ಅದಕ್ಕೆ ಜೈಲಾಧಿಕಾರಿಗಳು ಅದನ್ನು ನೀವು ಕೋರ್ಟ್ ಮುಖಾಂತರನೇ ಪಡ್ಕೊಳ್ಬೇಕಾಗತ್ತೆ ಅಂತ ಸೂಚನೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಗಿತ್ತು. ಇದೇ ಸಂದರ್ಭದಲ್ಲಿ ಕುಗ್ಗೋಗಿರುವಂತ ದರ್ಶನ್ ವಿಷ ಕೊಟ್ಬಿಡಿ ಅತ್ಲಾಗೆ ಜೈಲಧಿಕಾರಿಗಳಿಗೆ ಹೇಳಿ ಅಂತ ಮನವಿ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಏನಾಯ್ತು, ಯಾವ ರೀತಿಯ ಬೇಡ್ಕೊಂಡ್ರು, ಅಂದ್ರೆ ಅವರ ಬೇಡಿಕೆಯನ್ನ ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಕುಸಿದೋಗಿದ್ದಾರೆ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಪೃಥ್ವಿ ಏನು ಇವತ್ತು ಒಂದು ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಏನು ನಟ ದರ್ಶನ್ ಅವರು ಪಾಯ್ಸನ್ ಅನ್ನ ಕೇಳಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಏನು ಇವತ್ತು ಎಲ್ಲ ಆರೋಪಿಗಳ ಒಂದು ಚಾರ್ಜ್ ಫ್ರೇಮ್ ಇತ್ತು. ಈ ಒಂದು ಫ್ರೇಮ್ ಸಲುವಾಗಿ ಎಲ್ಲ ಆರೋಪಿಗಳನ್ನ ವಿಸಿ ಮುಖಾಂತರವಾಗಿ ಕೋರ್ಟ್ಗೆ ಕೂಡ ಹಾಜರುಪಡಿಸಲಾಗಿತ್ತು. ಇದರಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಜೈಲಿನಲ್ಲಿರುವಂತಹ 7 ಆರೋಪಿಗಳೇನಿದ್ರೆ ಅವರನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸಲಾಗಿತ್ತು. ಇನ್ನು ಉಳಿದ ಆರೋಪಿಗಳನ್ನ ಕೆಲವರು ಏನು ಖುದ್ದಾಗಿ ಕೋರ್ಟ್ಗೂ ಕೂಡ ಹಾಜರಾಗಿದ್ರು. ವಿಚಾರಣೆ ಸಂದರ್ಭದಲ್ಲಿ ಏನು ನಟ ದರ್ಶನ್ ಅವರು ಪಾಯ್ಸನ್ ಕುಡಿ ಅಂತ ಕೂಡ ಕೇಳಿರುವಂತದ್ದು. ಅಂದ್ರೆ ವಿಚಾರಣೆ ಆರಂಭವಾಗಿ ಕೆಲವು ಹೊತ್ತಿನ ಬಳಿಕ ನಟ ದರ್ಶನ್ ಅವರು ಜೈಲಿನಿಂದಲೇ ಒಂದು ಕೈಯನ್ನು ಎತ್ತಾರೆ. ಸ್ವಾಮಿ, ನನ್ನ ಒಂದು ಮನವಿ ಇದೆ, ಅದನ್ನು ಸ್ವಲ್ಪ ಕೇಳಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ನಂತರ ಏನು ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನನಗೆ ಕೋರ್ಟ್ನಿಂದಲೇ ಸ್ವಲ್ಪ ಆದೇಶ ಮಾಡಿ ಒಂದು ವಿಷಯವನ್ನ ಕೊಡಬೇಕು ಅಂತೇಳಿ ಕೂಡ ಒಂದು ಮನವಿಯನ್ನು ಮಾಡ್ಕೊಡ್ತಿರ್ತಾನೆ. ಯಾಕಂದ್ರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ಬಟ್ಟೆಗಳು ಕೂಡ ಸ್ಮೆಲ್ ಬರ್ತಾ ಇದೆ, ಅದನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಫಂಗಸ್ ಬರುವಂತ ರೀತಿಯಲ್ಲಿ ಕೂಡ ಆಗ್ತಾ ಇದೆ ಅಂತೇಳಿ ಒಂದು ಮನವಿಯನ್ನು ಮಾಡಿ ನೀವೇ ಒಂದು ಆದೇಶವನ್ನು ಮಾಡಿ ಒಂದು ಪಾಯ್ಸನ್ ಅನ್ನು ಕೂಡ ಕೊಟ್ಬಿಡಿ ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಹಾಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ, ಜೈಲು ಅಥಾರಿಟಿಗಳಿಗೆ ಇದ್ರ ಬಗ್ಗೆ ಒಂದು ನಿರ್ದೇಶನ ನೀಡಲಾಗುತ್ತದೆ ಅಂತೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುತ್ತದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರ, ಮತ್ತೆ ಅವರಿಗೆ ಜೈಲಿನಲ್ಲಿ ಕೆಲವು ಏನು ಹಾಸಿಗೆ ಮತ್ತೆ ಒಂದು ದಿಂಬನ್ನು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ಮಧ್ಯಾಹ್ನ 3 ಗಂಟೆಗೆ ಕೂಡ ಈಗಾಗಲೇ ನಿಗದಿಪಡಿಸಿದ್ದಾರೆ. ಏನು ಈ ಮೊದಲು ಈ ಒಂದು ಜೈಲಿನ ಒಂದು ಜೈಲಿನಲ್ಲಿ ಇರುವಂತಹ ಒಂದು ಸೌಕರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಟಲ್ಲಿ ಕೂಡ ವಿಚಾರಣೆ ಆಗಿತ್ತು. ಅವರ ಪರ ವಕೀಲರು ಸಾಕಷ್ಟು ಅಂಶಗಳನ್ನು ಕೂಡ ನ್ಯಾಯಾಧೀಶರ ಒಂದು ಗಮನಕ್ಕೆ ತರೋದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅಲ್ಲಿ ಸಾಕಷ್ಟು ಒಂದು ತೊಂದರೆ ಇದೆ, ಅವ್ರಿಗೆ ಬೇಕು ಅಂತಲೇ ಒಂದು ಕೊಠಡಿಯಲ್ಲಿ ಕೂಡಿಟ್ಟಿದ್ರೆ ಅವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಅಂಶಗಳನ್ನು ಕೂಡ ಏನು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು. ಆದರೆ ಇವತ್ತು ದರ್ಶನ್ ಕೇಳಿದ ರೀತಿ ನೋಡಿದ್ರೆ ಅಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಆತನಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅನ್ನೋದು ವಿಚಾರ ಈಗ ಗೊತ್ತಾಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂಬುತ್ತವಳಿ ಕೂಡ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಪೃಥ್ವಿ. ನಿಜವಾದ ಸೆರೆವಾಸ ಅಂದ್ರೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಅನುಭವ ಆಗ್ತಾ ಇದೆ ಅಂತ ಕಾಣಿಸುತ್ತೆ ದರ್ಶನ್ಗೆ. ಚಕ್ರವರ್ತಿ ಮೂವಿ ಮಾಡಿದ್ರು, ಚಕ್ರವರ್ತಿ ರೀತಿನೇ ಇದ್ರು. ಈಗ ವಿಷ ಕೊಡಿ ಅಂತ ಕೇಳ್ತಾ ಇದ್ದಾರೆ ದರ್ಶನ್. ಆದ್ರೆ ಇಡೀ ಈ ಒಂದು ರಾಜ್ಯ ಅಥವಾ ಈ ಅತಿ ದೊಡ್ಡ ಕಲಾರಸಿಕರ ಸಂಖ್ಯೆ ಕೊಟ್ಟಿದ್ದೇನು ಅಮೃತ ಕೊಟ್ಟಿದ್ದು. ಅಷ್ಟೆಲ್ಲ ಒದ್ದಾಟ, ಜೀವನದಲ್ಲಿ ಸಂಕಷ್ಟ, ಸರ್ಕಸ್ಗಳನ್ನ ಮಾಡ್ಕೊಂಡಿದ್ದಂಥ ದರ್ಶನ್ ಅವರು ಇವತ್ತು ಅತಿ ದೊಡ್ಡ ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿ ಮೆರೆದಾಡೋ ರೀತಿ ಅಮೃತವನ್ನು ಕೊಟ್ಟಿತ್ತು ಈ ಕನ್ನಡ ನಾಡು. ಅದರ ವಿಷ ಮಾಡ್ಕೊಂಡಿದ್ದು ಯಾರು? ಸ್ವತಃ ದರ್ಶನ್ ಅವರು. ಸೊ ಅದು ಸ್ವಯಂಕೃತ ಅಪರಾಧನೇ ಹೊರತು ಇವತ್ತು ಏನು ತೊಳಲಾಟಗಳನ್ನು ಅಥವಾ ಬೇಸರಗಳನ್ನು ಹೊರತು ಎಲ್ಲ ಏನು ವ್ಯಕ್ತಪಡಿಸ್ತಾ ಇರ್ಬೋದು. ಆದರೆ ಸೆರೆವಾಸದಲ್ಲಿದ್ದಾಗ ಅವರು ಇತರರಂತೆ ಒಬ್ಬ ಆರೋಪಿ, ಕೈದಿ, ಅಪರಾಧಿ ಹೀಗೆ ಆಗ್ತಾರೆ ಹೊರತು ಈಗ ಜೈಲಲ್ಲೇ ನಿಮಗೆ ಲಕ್ಸುರಿ ಎಲ್ಲ ಕೊಡಲ್ಲ. ಕಳಿಸಲ್ಲ. ಏನಾಗಿತ್ತು ಆ ವಿಚಾರಕ್ಕೆ ಅತಿ ದೊಡ್ಡ ಹಂಗಾಮಾಗಿ ಅದಾದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ಗಳನ್ನು ಕೊಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯ ಕೈದಿ ರೀತಿ ಇಡಬೇಕು ಅಂತ ಹೇಳಿರೋದು. ಅದೇ ರೀತಿ ಇಟ್ಟಿದ್ದಾರೆ. ಸೊ ಇವಾಗ ನಿಜವಾದ ಜೀವನದ ದರ್ಶನ ಅವರಿಗೆ ತುಂಬ ಹಿಂದೆ ಏನು ಸ್ಟ್ರಗಲ್ ಮಾಡಿ ಇವತ್ತು ಸೂಪರ್ ಸ್ಟಾರ್ ಅಂತಕ್ಕೆ ಬಂದ್ರಲ್ಲ, ಅದರ 10 ಪಟ್ಟು ಜೀವನದ ದರ್ಶನ ಆಗ್ತಾ ಇದೆ. ಅದೃಷ್ಟ ಲಕ್ಷ್ಮಿ ಬಂದಾಗ ಬಟ್ಟೆ ಬಿಚ್ಚಿ ಒಳಗಡೆ ಇಟ್ಕೋಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ, ತಗಡೆ ಅಂತ ಬೈತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಸಾರ್ವಜನಿಕವಾಗಿ ಎಷ್ಟೆಲ್ಲ ಆ ಒಂದು ಆತ್ಮವಿಶ್ವಾಸ ಬೇರೆ, ಅಂಧವಿಶ್ವಾಸ ಬೇರೆ, ಅದನ್ನು ತುಂಬ ಪೀಕಿಗೆ ಇಟ್ಕೊಂಡು ಪ್ರದರ್ಶನವನ್ನು ಮಾಡ್ತಾ ಇದ್ದಂಥ ದರ್ಶನ್ ಅಫ್ಕೋರ್ಸ್ ಅದು ಸೆಲ್ಫ್ ಮೇಡ್ ಆ್ಯಟಿಟ್ಯೂಡು, ಸೆಲ್ಫ್ ಮೇಡ್ ಅಸೆಟ್ಟು ಎಲ್ಲ ಹೌದು, ಯಾರೇನಾದ್ರು ಕೊಟ್ಟಿಲ್ಲ. ಆದರೆ ಬಂದ ಮೇಲೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡ್ದಂಗೆ ಆಗಬಾರ್ದಲ್ಲ ಐಶ್ವರ್ಯಕ್ಕೆ. ಅಂಥ ಒಂದು ಪರಿಸ್ಥಿತಿಯನ್ನು ಸ್ವತಃ ದರ್ಶನ್ ಅವರು ತಂದುಕೊಂಡ್ರು. ಇವತ್ತು ಎಲ್ಲರನ್ನೂ ಕೂಡ ಅವರ ಅಭಿಮಾನಿ ವರ್ಗವನ್ನು ಈಗಲೂ ಆರಾಧಿಸ್ತಾರೆ, ಅದು ಬೇರೆ ವಿಚಾರ. ಬೇಸರ ಮಾಡಿರುವಂಥದ್ದು, ಕುಟುಂಬ ವರ್ಗವನ್ನು ಬೇಸರ ಮಾಡಿರುವಂಥದ್ದು, ಚಿತ್ರರಂಗವನ್ನು ಬೇಸರ ಮಾಡಿರುವಂಥದ್ದು, ಒಬ್ಬ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇರುವಂಥ ಒಬ್ಬ ಅತಿ ದೊಡ್ಡ ನಟ, ಅದ್ಭುತ ನಟ ಇನ್ ಟರ್ಮ್ಸ್ ಆಫ್ ನಾನು ಹೇಳ್ತಾ ಇರ್ಬೋದು ಏನು ಮಾಸ್ ರೀಚ್ ಮತ್ತು ಅಪೀಲಲ್ಲಿ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅವರು ವಿಷ ಹಾಕಿದ್ದಾರೆ. ಮೊದಲೇ ಬಾಕ್ಸ್ ಆಫೀಸಲ್ಲಿ ಚಿತ್ರಗಳು ಗೆಲ್ತಾ ಇಲ್ಲ, ಪ್ರೇಕ್ಷಕರು ಬರ್ತಾ ಇಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಗ್ತವೆ ಅಂತ ಇದ್ದಂಥ ಸಂದರ್ಭದಲ್ಲೂ ಕೂಡ ಈಗ ಹೊಸ ಬಗೆಯ ಚಿತ್ರಗಳು ಬರ್ತಾ ಇದ್ದಾವೆ. ಅದರ ಹಿಂದೆ ತುಂಬ ಫ್ಲಾಪ್ಗಳು ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಚಿತ್ರ ಅನ್ನೋಂಥ ಸಂದರ್ಭದಲ್ಲಿ ಗ್ಯಾರಂಟಿ ಕಲೆಕ್ಷನ್ ಇರ್ತಾ ಇತ್ತು. ಹೇಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಇದ್ರು, ಅದೇ ರೀತಿ ಅತಿ ದೊಡ್ಡ ಅಭಿಮಾನ ವರ್ಗ, ಕನ್ನಡದ ಸೂಪರ್ ಸ್ಟಾರ್, ಕನ್ನಡದ ರಜನಿಕಾಂತ್ ಅನ್ನೋ ರೀತಿ ಇದ್ದಂಥ ಪಟ್ಟವನ್ನು ಇವತ್ತು ಸೆಲ್ಲಲ್ಲಿ ಕೊಡಿಸ್ಕೊಂಡು ಕೂತಿರುವಂಥದ್ದು ಯಾರು? ಈಗ ಅಲ್ಲಿ ಇದ್ದೇ ಇರುತ್ತೆ ಪ್ರಾಬ್ಲಮ್. ಸೊಳ್ಳೆಗಳಿರ್ತವೆ, ಅಲ್ಲೇನು ಮನೆ ತರ ಆರಾಮಾಗಿ ಐಷಾರಾಮಾಗಿ ಇರೋಕ್ಕಾಗಲ್ಲ, ಜಿರಳೆಗಳಿರ್ತವೆ, ಫುಡ್ ಪಾಯ್ಸನ್ ಆಗ್ಬೋದು, ನಥಿಂಗ್ ಬಟ್ ಒಂದು ಪ್ಯಾರಲಲ್ ವಿಷಕಾರಿ ಜೀವನನೇ ಬದುಕ್ತಾ ಇರ್ಬೋದು. ಆದರೆ ಅದನ್ನು ತಂದುಕೊಂಡಿದ್ದು ಯಾರು? ನಾನು ಏನಾದರೂ ಮಾಡಿ ಹೇಗಾದರೂ ಬದುಕಿ ಜಯಿಸ್ಕೋಬಲ್ಲೆ, ನನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ, ನನ್ನ ಸ್ಟಾರ್ಡಮ್ ಅಂಥದ್ದು ಅನ್ನೋವಂಥ ಒಂದು ಅಂಧವಿಶ್ವಾಸ, ಅತಿಯಾದ ಹುಂಬತನ ಇದೆಯಲ್ಲ, ಅದನ್ನು ಇವತ್ತು ಅವ್ರನ್ನ ಇಂಥ ಸ್ಥಿತಿಗೆ ತಂದಿದೆ. ಅದಕ್ಕೆ ಅವರೇ ಹೊಣೆ, ಬೇರೆ ಯಾರೂ ಅಲ್ಲ. ಇವನ್ ನಾವು ಅದಕ್ಕೆ ಪವಿತ್ರ ಗೌಡರನ್ನು ಕೂಡ ಹೊಣೆ ಮಾಡೋಕ್ಕಾಗಲ್ಲ. ಯಾರು ಬೇರೆಯವರೆಲ್ಲ
ಆರೋಪ ಆಕ್ಷೇಪಗಳನ್ನ ಮಾಡ್ತಾರಲ್ಲ, ಸ್ವಂತ ತನ್ನ ಇವರಿಗೆ ವಿವೇಚನೆ ಇರಬೇಕಿತ್ತು. ಏನಾಗ್ತಾ ಇದೆ, ನನಗಿರುವಂತಹ ಭಗವಂತ ಕೊಟ್ಟಿರುವಂತಹ ಜೀವನ ಎಂಥದ್ದು, ನನಗೆ ಕೊಟ್ಟಿರುವಂತಹ ಅಭಿಮಾನ ವರ್ಗ ಎಂಥದ್ದು, ನನಗೆ ಕೊಟ್ಟಿರುವಂತಹ ಫ್ಯಾಮಿಲಿ ಎಂಥದ್ದು, ಅಥವಾ ನನಗೆ ಕೊಟ್ಟಿರುವಂತಹ ಆಶೀರ್ವಾದ ಎಂಥದ್ದು, ನನ್ನ ಉದ್ದೇಶ ಏನು, ನನ್ನ ಪರ್ಪಸ್ ಆಫ್ ಲೈಫ್ ಏನು ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಡಿವಿಯೇಷನ್ ತಗೊಂಡಿದ್ದವ್ರೆ, ಡಿವಿಯೇಷನ್ ಆದಮೇಲೆ ರೋಡ್ಗಳು ಹೀಗೆ ಇರ್ತವೆ, ಒಂದು ರೋಡ್ ಕೊಟ್ಟಿದ್ದ ಭಗವಂತ, ಅದಾದ್ಮೇಲೆ ಡಿವಿಯೇಷನ್ ತಗೊಂಡ್ಮೇಲೆ ಹೀಗೆ ಇರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೊಸ ಅಪಘಾತಗಳಾಗ್ತವೆ, ಆದಾಗ ಅನುಭವಿಸ್ಬೇಕಾಗತ್ತೆ. ನಾವೇ ಉದ್ದೇಶಪೂರ್ವಕವಾಗಿ ಡಿವಿಯೇಷನ್ ತಗೊಂಡ್ಮೇಲೆ ಅದರ ಜವಾಬ್ದಾರಿ ಕೂಡ ಸೋಲ್ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ ಆಗುತ್ತೆ. ಇವತ್ತು ಅವ್ರು ಅದನ್ನು ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ಅವರೇ ಹೊಣೆ. ಅಲ್ಲಿ ಅನುಕಂಪವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಇದೇ ರೀತಿ ಕಳಿಸಲ್ಲ ಕುಂಟ್ಕೊಂಡು ಬಂದರು, ಸರ್ಜರಿ ಅಂತ ಬಂದರು, ಆಮೇಲೆ ಏನಾಯಿತು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ರು, ಫಾರಿನ್ಗೆ ಹೋಗಿ ಬಂದರು, ಶೂಟಿಂಗ್ ಮುಗಿಸ್ಕೊಂಡ್ರು, ಅದಾದಮೇಲೆ ಅದೇ ಗ್ರೌಂಡ್ಸ್ ಮೇಲೆ ಎಲ್ಲವನ್ನು ನೋಡಿ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಟ್ಟಿದೆ. ಇವಾಗ ಇಂತಹ ಮಾತುಗಳನ್ನು ಬೇಸರದಲ್ಲಿ ಹೇಳಿಬಿಟ್ರೆ ಈಗ ಅವ್ರ ಅಭಿಮಾನಿ ವರ್ಗ, ಅವರ ಸ್ನೇಹ ವರ್ಗ ಹೇಳ್ಬೋದು, ಅವ್ರ ಮನಸ್ಸಿಗಾಗಿರುವಂಥ ಆಘಾತ ಎಂಥದ್ದು, ಕೂತ್ಕೊಂಡು ವಿಶ್ಲೇಷಣೆ ಮಾಡೋದು ಬೇರೆ, ಮಾತಾಡೋದು ಬೇರೆ, ಅಭಿಪ್ರಾಯಗಳನ್ನು ಕೊಡೋದು ಬೇರೆ ಅಂತ. ರಮ್ಯಾ ಅವರ ಪ್ರಕರಣದಲ್ಲಿ ಅಂಥದ್ದೆಲ್ಲ ಅಭಿಪ್ರಾಯಗಳು ಬಂತು, ಪರೋಕ್ಷವಾಗಿ ರಕ್ಷಿತಾ ಅವ್ರ ಪೋಸ್ಟ್ಗಳನ್ನೆಲ್ಲ ನೋಡಿದ್ವಿ, ಹೇಳ್ಬೋದು ಅವ್ರ ಆಪ್ತವರ್ಗ. ಆದರೆ ಅದೆಲ್ಲವನ್ನೂ ಕೂಡ ಮಾಡ್ಕೊಂಡಿರುವಂಥದ್ದು ಸ್ವತಃ ದರ್ಶನ್ ಅವರೇ ಹೊರತು, ಅದೆಲ್ಲದಕ್ಕೂ ಕೂಡ ಜವಾಬ್ದಾರರು ದರ್ಶನ್ ಅವರೇ ಹೊರತು, ಇವತ್ತಿನ ಅನುಕಂಪದ ಮಾತುಗಳು, ಬೇಸರದ ಮಾತುಗಳು ಯಾವುದಕ್ಕೂ ಕೂಡ ಈ ಕ್ಷಣದಲ್ಲಿ ಬೆಲೆ ಇಲ್ಲ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ. ಪೃಥ್ವಿ ಪಟೇಲ್, ಒಂದು ಸಾಮ್ರಾಜ್ಯವನ್ನ ಹೇಗೆ ಕಟ್ಟಬೇಕು, ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಪೀಕ್ ಲೆವೆಲ್ಗೆ ಹೋಗಬೇಕು ಅನ್ನೋದಕ್ಕೂ ಎಕ್ಸಾಂಪಲ್ ದರ್ಶನ್. ಅದನ್ನು ತನ್ನ ಸಾಮ್ರಾಜ್ಯವನ್ನ ಯಾವ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ಬೋದು ಅನ್ನುವಂಥದ್ದಕ್ಕೂ ಕೂಡ ಎಕ್ಸಾಂಪಲ್ ಅಂದರೆ ದರ್ಶನ್. ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ನರಕಯಾತನೆಗೆ ಸ್ವತಃ ದರ್ಶನ್ ಕಾರಣ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಎಸ್, ಅಫ್ಕೋರ್ಸ್ ಸ್ವಯಂಕೃತ ಅಪರಾಧ. ನಿಮಗೆ ಸುಪ್ರೀಂ ಕೋರ್ಟು ಮಾಮೂಲಿ ವಿಚಾರಣಾಧೀನ ಕೈದಿಗೆ ಯಾವ ರೀತಿ ನೋಡ್ಕೋಬೇಕು ಆ ಥರ ನೋಡ್ಕೋಬೇಕಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಜೈಲಿನ ನಿಯಮಾವಳಿಗಳ ಪ್ರಕಾರ, ಯಾಕಂತ ಹೇಳಿದ್ರೆ ಇದು ಟ್ರಯಲ್ ವಿಚಾರಣೆ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದು ಕಡೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಜರ್ಜರಿತರಾಗಿದ್ದಾರೆ, ಭಯಬಿದ್ದಿದ್ದಾರೆ ಜೈಲಿನರು ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಅವರು ಹೇಳ್ತಾರೆ, ನಿಮಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ವಿಚಾರಣಾಧೀನ ಕೈದಿಗೆ ಒಂದಷ್ಟು ಸವಲತ್ತುಗಳನ್ನು ಕೂಡ ಕೊಡಲಾಗುತ್ತೆ. ಹಾಗಂತ ನಿಮಗೆ ಫಂಗಸ್ ಬರೋ ರೀತಿಯಲ್ಲಿ ಆತನ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ, ಆತನ ಜೀವಕ್ಕೇನು ಕುತ್ತು ಬಂದರೆ ಅದಕ್ಕೂ ಕೂಡ ಜೈಲಾಧಿಕಾರಿಗಳೇ ಕಾರಣಕರ್ತರಾಗ್ತಾರೆ. ಈಗ ಆಯಿತು, ಫಂಗಸ್ ಬಂದು ಮತ್ತೊಂದು ಬಂದು ಹೆಚ್ಚು ಕಡಿಮೆ ಆಯಿತು, ಯಾರು ಹೊಣೆ ಆಗ್ತಾರೆ? ಇನ್ಫೆಕ್ಷನ್ ಆಯಿತು ಮತ್ತೊಂದು ಯಾರು ಹೊಣೆ ಆಗ್ತಾರೆ? ಒನ್ಸ್ ಅಗೇನ್ ಜೈಲಾಧಿಕಾರಿಗಳು ಮತ್ತು ಆ ಜೈಲಿನ ನಿರ್ವಹಣೆ ಮಾಡ್ತಕ್ಕಂತಾರೆ ಆಗಿರ್ತಕ್ಕಂಥ. ಅವ್ರು ಹೇಳ್ತಿದ್ದಾರೆ, ಈಗ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಈಗಾಗಲೇ ವಿಚಾರಣೆ ನಡೀತಿರ್ತಕ್ಕಂಥದ್ದು. ವಿಚಾರಣೆ ದಿನ ಕೈದಿಯನ್ನು ಮಾನವ ಹಕ್ಕುಗಳು ಉಲ್ಲಂಘನೆ ಆಗೋ ರೀತಿ ನೋಡ್ಕೊತಿದ್ದಾರೆ, ಅಥವಾ ಸುಪ್ರೀಂ ಕೋರ್ಟ್ ಆದೇಶದಿಂದ ಭಯಭೀತರಾಗಿ ಇವ್ರನ್ನ ಹೆಚ್ಚು ರೀತಿ ಎಲ್ಲ ಒಂದು ಕಡೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ತಟ್ಟೆ ಎಲ್ಲ ಬಿಸಾಕುವಂಥದ್ದು ಆ ಥರದ ಇಲ್ಲೂ ಯಾವ ಜೈಲು ಮ್ಯಾನ್ಯುವಲ್ಲಿ ಇಲ್ಲ. ಮತ್ತು ನಿಮಗೆ ಬಟ್ಟೆಗಳನ್ನು ಬದಲಾಯಿಸಬಾರ್ದು ಅಂತ ಹೇಳಲಿಕ್ಕೆ, ಯಾಕಂದರೆ ಅವರು ವಿಚಾರಣೆ ದಿನ ಕೈದಿ, ಬದಲಾಯಿಸ್ತಲ್ಲ ಒಂದೇ ಬಟ್ಟೆಯನ್ನು ಕೊಡಬೇಕು ಅಂಥೇಳಿ ಯಾವ ಜೈಲು ಮ್ಯಾನ್ಯುವಲ್ಲೂ ಇಲ್ಲ. ಈಗ ದರ್ಶನ್ ರವರು ಕೇಳ್ಕೊಂಡಿದ್ದಾರೆ, ನನಗೆ ವಿಷ ಕೊಡಿ, ಫಂಗಸ್ ಬರ್ತಿದ್ದ ಬಟ್ಟೆಗಳು, ಬೇರೆ ಬೇರೆ ತಟ್ಟೆನ ಬಿಸಾಡ್ತಾರೆ, ಆ ಥರ ಬಿಸಾಡೋದು ಅದು ಸಿನಿಮಾಗಳಲ್ಲಿ ನಡೀತಿತ್ತು. ಈಗಲೂ ಕೆಲವು ಕಡೆ ಅನೇಕ ಜೈಲುಗಳಲ್ಲಿ ಆ ಥರ ಸಿಸ್ಟಮ್ ಇದೆ. ನಿಮಗೆ ವಿಚಾರಣೆ ದಿನ ಕೈದಿ ಅಷ್ಟೇ ಅಲ್ಲದೆ ಮತ್ತು ಅಪರಾಧ ಸಾಬೀತಾಗಿರ್ತಕ್ಕಂಥ ಕೈದಿಗೂ ಕೂಡ ಅನೇಕ ಕಡೆ ಈ ಥರ ಜೈಲಾಧಿಕಾರಿಗಳು ಹೌದು ಆತಿಥ್ಯ ಕೊಡ್ತಾರೆ ನೋಡಿದ್ದೀವಿ. ಹೌದೌದು. ಆದರೆ ಇಲ್ಲಿ ಯಾವ ರೀತಿ ಅಲ್ಲಿ ಒಳಗಡೆ ಇದ್ಕೊಂಡು ಈಗ ವಿಚಾರಣಾ ದಿನ ಕೈದಿ ತೀರ್ಮಾನ ಮಾಡೋದು ಈ ದೇಶದ ನ್ಯಾಯಾಲಯ. ಅವರು ತಪ್ಪು ಮಾಡಿದರು, ಸರಿ ಮಾಡಿದರು ಅನ್ನೋದು ನ್ಯಾಯಾಲಯ. ಸದ್ಯ ಅದು ಅವರ ಸ್ವಯಂಕೃತ ಅಪರಾಧ. ದರ್ಶನ್ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಅವರೇ ಕಾರಣಕರ್ತರಾಗಿರ್ತಕ್ಕಂಥದ್ದು, ಅವರ ಟೀಮ್ ಕಾರಣಕರ್ತರಾಗಿರ್ತಕ್ಕಂಥದ್ದು. ಸದ್ಯ ಜೈಲಿನ ನಿಯಮಾವಳಿ ಪ್ರಕಾರ ಒಬ್ಬ ವಿಚಾರಣೆ ದಿನ ಕೈದಿಯನ್ನು ಯಾವ ರೀತಿ ಅವನನ್ನು ಟ್ರೀಟ್ ಮಾಡಬೇಕು ಆ ರೀತಿ ಆಗ್ತಿದೆಯೇ ಇಲ್ಲ ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ವಿಚಾರಣೆ ದಿನ ಕೈದಿಗೆ ಈಗ ತಟ್ಟೆ ಬಿಸಾಕೋಂಥದ್ದು, ಬಟ್ಟೆ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡದಲ್ಲೇ ಇರ್ತಕ್ಕ ಆ ಥರದ್ದು ಯಾವುದು ಜೈಲು ಮ್ಯಾನ್ಯುವಲಲ್ಲಿ ಇಲ್ಲ. ಅವರು ಕೂಡ ಮಾನವ ಹಕ್ಕುಗಳ ಆಯೋಗದ ಒಳಗಡೆ ಬರ್ತಕ್ಕಂಥ ಅವರು ಕೂಡ ಮನುಷ್ಯರಾಗಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಧೀಶರ ಬಳಿ ಅವರು ವಿಷ ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಹೇಳಿದರೆ, ಬಹುಶಃ ಒಬ್ಬ ನಟ ಇತಿಹಾಸದಲ್ಲಿ ಮೊದಲ ಬಾರಿ ನ್ಯಾಯಾಧೀಶರ ಬಳಿ ತನಗೆ ವಿಷ ಕೊಡಿ ನನಗೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂಡಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ. ಮತ್ತು ಇದೆಲ್ಲದಕ್ಕೂ ಕಾರಣ ನೇರ ಹೊಣೆ ದರ್ಶನ್ ಆಗಿರ್ತಕ್ಕಂಥದ್ದು. ನ್ಯಾಯಾಧೀಶರಿಗ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಲ್ಲ, ಇಲ್ಲಿ ದರ್ಶನ್ಗೆ ಈ ವಿಚಾರದಲ್ಲಿ ನೋಡೋದಾದ್ರೆ ಅಲ್ಲಿ CCTV ಎಲ್ಲ ಹಾಕೊಂಡಿದ್ದಾರೆ, ಅಲ್ಲಿ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನು ಕೂಡ ಕೊಡಲಾಗಿದೆ. ಅವ್ರು ಏನು ಹೇಳಿದ್ರು ಕೂಡ ಅದಕ್ಕೆ ಪ್ರೂಫ್ಗಳಂತೂ ಇದ್ದೇ ಇರುತ್ತೆ. ಈ ಹಿಂದೆ ಫುಡ್ ಸರಿಯಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಎಷ್ಟು ಹಂತಗಳಲ್ಲಿ ನಾವು ವೆರಿಫೈ ಮಾಡ್ತೀವಿ, ಯಾವ ರೀತಿಯಾಗಿ ನೀಟಾಗಿರುವಂಥ ಒಂದು ಫುಡ್ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ರಿಪೋರ್ಟ್ ಬಂದಿತ್ತು. ಸಹಜವಾಗಿ ಅವರೊಬ್ಬ ಸ್ಟಾರ್ ನಟ ಆಗಿರೋದ್ರಿಂದ, ಅತಿ ದೊಡ್ಡ ಅಭಿಮಾನಿ ವರ್ಗವನ್ನು ಹೊಂದಿರೋದ್ರಿಂದ, ಮತ್ತು ಇದೊಂದು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿರೋದ್ರಿಂದ ಜೈಲಧಿಕಾರಿಗಳು ಕೂಡ ಸೂಕ್ಷ್ಮವಾಗಿ ಇದನ್ನು ನಿರ್ವಹಣೆ ಮಾಡಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ ಹೇಳಿದ ಮಾತ್ರಕ್ಕೆ, ಅದರ ಸುಪ್ರೀಂ ಕೋರ್ಟ್ ಹೇಳಿದ ನಂತರ
ಕಂಪ್ಲೀಟ್ ಆಗಿ ಅದನ್ನ ಎಕ್ಸ್ಟ್ರಾ ಏನು ಮೈಲ್ ಹೋಗಿ ಇನ್ನೂ ಏನೋ ಬ್ಯಾಡ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತೇನು ಇರ್ಲಿಕ್ಕಿಲ್ಲ. ಸಹಜವಾಗಿ ನೀವು ಹೇಳಿದಂತೆ ಎಲ್ಲ ರೀತಿಯ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಅವ್ರಿಗೆ ಗೊತ್ತಿರೋದ್ರಿಂದ ಇದರ ಬೇಸ್ ಮೇಲೆ ಕೌಂಟರ್ ಏನು ಅಲಿಗೇಷನ್ ಅನ್ನ ಇವ್ರು ಇಟ್ಕೊಂಡು ಮತ್ತೆ ಶಿಫ್ಟಿಂಗು, ಬೇಲು, ಅದು ಇದು ರಗಳೆ ಎಲ್ಲ ಮಾಡ್ಕೋತಾರೆ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಆ ಕಾರಣಕ್ಕೆ ಅವರು ಕೂಡ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡ್ತಾ ಇರ್ತಾರೆ. ಆದರೆ ಸಹಜವಾಗಿ ಒಬ್ಬ ಸ್ಟಾರ್ ನಟ, ಇಷ್ಟು ದೊಡ್ಡ ಕಂಫರ್ಟು ಲಕ್ಸುರಿಯಲ್ಲಿ ಬದುಕ್ತಾ ಇದ್ದಂಥ ನಟ, ಸುದೀರ್ಘವಾಗಿ ದಶಕಗಳ ಕಾಲ ಆಳಿದ್ದಂತಹ ನಟ ಇವತ್ತಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಒಬ್ಬ ಸಾಮಾನ್ಯ ಕೈದಿಗೆ ಸಿಗ್ತಾ ಇರುವಂತಹ ಕನಿಷ್ಠ ಮಾನವೀಯ ಸೌಲಭ್ಯಗಳು ಕೂಡ ಇವರಿಗೆ ಅತ್ಯಂತ ನಿಕೃಷ್ಟ ಅನಿಸೋ ಅಂಥ ಪರಿಸ್ಥಿತಿಯಲ್ಲಿ ಅಂಥದ್ದೊಂದು ಭಾವನಾತ್ಮಕವಾಗಿ ಜಂಜಾಟಗಳು, ಸಂಘರ್ಷಗಳು ಮೂಡ್ತವೆ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಇವತ್ತು ದರ್ಶನ್ ಇರೋದನ್ನು ಕಾಣ್ತಾ ಇದ್ದೀವಿ. ಯಾಕಂದರೆ ಕೈ ಕಾಲುಗಳ ಆಳುಗಳು, ಅಭಿಮಾನಿಗಳು, ಎಲ್ಲೋದ್ರು ಮುತ್ತಿಕ್ತಿದ್ದಂಥ ಅಭಿಮಾನಿಗಳು, ಆ ರೀತಿ ಇದ್ದಂಥ ಒಂದು ಚಕ್ರವರ್ತಿ ಲಿಟ್ರಲಿ ಮೂವಿಯಲ್ಲಿ ಇದ್ದಂಥ ಒಂದು ಮೂವಿನಲ್ಲಿ ಹೇಗೆ ಅಂಥದ್ದೇ ಪ್ಯಾರಲಲ್ ವರ್ಲ್ಡಲ್ಲಿ ಪ್ಲಾನೆಟಲ್ಲಿ ಬದುಕ್ತಾ ಇದ್ದಂಥ ವ್ಯಕ್ತಿ ಹಾಕ್ತಾ ಇದ್ದಂಥ ಬಟ್ಟೆಗಳೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು. ಯಾಕಂತ ಹೇಳಿದ್ರೆ ಮಧು ಹೇಳ್ದಂಗೆ ಆತ ಐಷಾರಾಮಿ ಜೀವನ ಮಾಡಿದ್ರು. ಒಳ್ಳೆ ಬಟ್ಟೆ, ಒಳ್ಳೆ ಪರ್ಫ್ಯೂಮು, ಒಳ್ಳೆ ಊಟ, ರಾತ್ರಿ ಆದ ತಕ್ಷಣ ಗುಂಡು, ಹುಡುಗರು, ಒಳ್ಳೆ ಕಾರು, ಐಷಾರಾಮಿ ಬದುಕು. ಆ ಜೈಲಿನ ಅದು ರಿವರ್ಸು, ಅದರದ ಪ್ರತಿಯೊಂದು ಆಪೋಸಿಟು. ಯಾಕಂದ್ರೆ ಅವ್ರಿಗೆ ಒಳ್ಳೆ ಪ್ರತಿದಿನ ಮಾಂಸ ಸಿಗಲ್ಲ, ಮೀನು ಸಿಗಲ್ಲ, ಅವ್ರಿಗೆ ಬೇಕಾದ ಫುಡ್ ಸಿಗಲ್ಲ, ಒಳ್ಳೆ ಬಟ್ಟೆ ಹಾಕೊಳಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ. ಆಯ್ತಾ, ಈಗ ಮೆಂಟಲಿ ಸ್ಟ್ರೆಸ್ ಆಗಿದೆ, ಅವೆಲ್ಲವೂ ಕೂಡ ಅವ್ರಿಗೆ ಉಲ್ಟಾ ಆಗಿದೆ. ಬಹುಶಃ ಆ ಜೈಲಿನ ನಿಯಮಾವಳಿಗೆ ಹೊಂದಿಕೊಳ್ಳಕ್ ಆಗದೆ ಬಹುಶಃ ಮೆಂಟಲಿ ಮತ್ತು ಫಿಸಿಕಲಿ ಅವರು ಎಲ್ಲೊಂದ್ ಕಡೆ ವೀಕ್ ಆಗಿ ಅನಿವಾರ್ಯವಾಗಿ ನನಗೆ ಪಾಯ್ಸನ್ ಕೊಡಿ ಅಂತ ಹೇಳಿರೋ ಸ್ಥಿತಿ ಬಂದಿರಬಹುದು. ಯಾಕಂತ ಮೋರ್ ಸಿಂಪಲ್, ಈಗ ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ಒಂದು ಕೊಳಾಯಿಯಲ್ಲಿ ನೀರು ಸಿಕ್ಕಿಬಿಟ್ರೆ ಅದು ಅಮೃತ ಅವರಿಗೆ. ವೇರಾಸ್ ನಿಮ್ಗೆ ಬೆಂಗಳೂರಲ್ಲಿ ಫಿಲ್ಟರ್ ನೀರು ಕುಡಿತಾ ಇರುವಂತ, ಮನೆಯಲ್ಲಿ ಅದ್ಭುತವಾಗಿರುವಂತ ಫಿಲ್ಟರ್ಗಳು ಹಾಕೊಂಡು ನೀರು ಕುಡಿತಾ ಇರುವಂತ ವ್ಯಕ್ತಿ ಯಾದಗಿರಿಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೈ ಒಡ್ಡಿದ್ರೆ ಲಿಟ್ರಲಿ ಒಂದ್ಸಲ ಮುಖಾನ ಹಿಂಗೆ ಮಾಡ್ಕೊಂತಾರೆ. ಅಂತ ಒಂದು ಎಕ್ಸಾಂಪಲ್ ಪರಿಸ್ಥಿತಿಯಲ್ಲಿ ಇವರಿದ್ದಂತೆ ಕಾಣಿಸ್ತಾ ಇದೆ. ಆ ಒಂದು ಮನಸ್ಥಿತಿ, ಸಂಘರ್ಷಗಳ, ಭಾವನಾತ್ಮಕ ಒತ್ತಡಗಳ ನಡುವೆ ಸೋಷಿಯಲ್ ಲೈಫ್ ಇಲ್ಲ, ಒಂದು ಫಿಸಿಕಲ್ ಲೈಫ್ ಇಲ್ಲ. ಅಫ್ಕೋರ್ಸ್ ಆ ಒಂದು ಡಾರ್ಕ್ ಪರಿಸ್ಥಿತಿಯಲ್ಲಿ ಬಿದ್ಕೊಂಡು ಕತ್ತಲು ಕೋಣೆಯಲ್ಲಿ ಏನ್ ಮಾಡ್ತಾರೆ? ಆರಾಮಾಗಿ ಎಕ್ಸರ್ಸೈಸ್ ಮಾಡ್ಕೊಂಡು, ಆರಾಮಾಗಿ ಸೋಷಿಯಲ್ ಲೈಫ್ ಮಾಡ್ಕೊಂಡು, ಕುಡಿದು ತಿಂದು ಮಜಾ ಓಡಾಯಿಸ್ತಿದ್ದಂಥ ಲೈಫಲ್ಲಿ ಇದೆಲ್ಲಿ ಅಲ್ಲಿ ಸಿಗುವಂತ ಕನಿಷ್ಠ ಅನ್ನೋವು ಕೂಡ ನಿಕೃಷ್ಟ ಅಂತ ಅನ್ಸುತ್ತೆ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ.